ಜೀವನದ ಅರ್ಥ ಏನು, ನಿಜವಾದ ಅರ್ಥ ಏನು ನಿಮ್ಮ ಪ್ರಕಾರ? ಒಂದು 4 ಜನ ಇರ್ತಾರೆ. ಅವ್ರ ಕಣ್ಣಿಗೆ ಏನ್ ಮಾಡ್ತೀವಿ ನಾವು, ಕಣ್ಣಿಗೆ ಬಟ್ಟೆನ ಕಟ್ತಾರೆ. ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಬಟ್ಟೆ ಕಟ್ಟೋದ್ರಿಂದ. ಅವ್ರಿಗೆಲ್ರಿಗೂ ಒಂದು ಕೋಣೆಯಲ್ಲಿ ಬಿಡ್ತಾರೆ, ಕತ್ತಲೆ ಕೋಣೆ. ಮೊದಲೇ ಕತ್ತಲೆ ಕೋಣೆ, ಅದರಲ್ಲಿ ಅವ್ರ ಕಣ್ಣ ಮೇಲೆ ಬಟ್ಟೆ ಕಾಣಿಸಿದ್ದಾರೆ. ಸೊ ಕಾಣೋಕೆ ಆಸ್ಪದನೇ ಇಲ್ಲ, ಏನೋ ಅವರು ನೋಡೋಂಥ ಆಸ್ಪದನೇ ಇಲ್ಲ, ಅವಕಾಶನೇ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಆ ಒಂದು ಕೋಣೆಯಲ್ಲಿ, ದೊಡ್ಡ ಕೋಣೆ, ದೊಡ್ಡ ರೂಮ್, ದೊಡ್ಡ ಹಾಲ್ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದು ಆನೆನ ಬಿಡ್ತಾರೆ. ಓಕೆ. ಆನೆನ ಬಿಟ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಇಲ್ಲಿ ಏನೋ ಒಂದು ವಸ್ತು ಇದೆ, ಅದು ಜೀವಿನ ನಿರ್ಜೀವಿನ ಏನು ಹೇಳಕ್ ಹೋಗಲ್ಲ, ಸುಮ್ನೆ ಒಂದು ವಸ್ತು ಇದೆ, ಏನೋ ಒಂದಿದೆ, ಅದು ಏನಂತ ನೀವು ಊಹೆ ಮಾಡ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಸೊ ಅವಾಗ ಇವರೆಲ್ಲ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅದನ್ನ ಮುಟ್ಬಿಟ್ಟು ನೋಡ್ತಾರೆ. ಈ ಕತೆ ತುಂಬಾ ಜನರಿಗೆ ಗೊತ್ತು, ಬೇರೆ ಬೇರೆ ರೀತಿಯಲ್ಲಿ ಕಥೆಯನ್ನ ಹೇಳಲಾಗುತ್ತೆ. ಮುಟ್ಬಿಟ್ಟು ನೋಡ್ತಾರೆ. ಆಮೇಲೆ ಅವ್ರಿಗೆ ಕರೆದವ್ರು ಮಾತಾಡಿಸ್ತಾರೆ. ನೀವು ಬರ್ತಾರೆ, ಕಣ್ಣಲ್ಲಿ ಪಟ್ಟಿಲ ತೆಗೆದ್ಬಿಟ್ಟು ಕೇಳ್ತಾರೆ, ಮಾತಾಡ್ತಾರೆ. ಏನ್ ನೋಡಿದ್ರಿ ನೀವಲ್ಲಿ, ಅಂದ್ರೆ ನೀವಲ್ಲಿ ಏನು ಅನುಭವ ಮಾಡಿದ್ರಿ? ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ತಮ್ಮ ತಮ್ಮ ಅಭಿಪ್ರಾಯಗಳನ್ನ, ಅನುಭವಗಳನ್ನ ಹೇಳಕ್ ಶುರು ಮಾಡ್ತಾರೆ. ಒಬ್ರೇನ್ ಹೇಳ್ತಾರೆ, ಒಬ್ರಿಗೆ ಏನಾಗಿತ್ತು ಅಂದ್ರೆ ಅವ್ರು ಬರೀ ಕಿವಿಯನ್ನಷ್ಟೇ ಮುಟ್ಟಿರ್ತಾರೆ, ಆನೆ ಕಿವಿನ ಮುಟ್ಟಿರ್ತಾರೆ. ಸೊ ಅವ್ರೇನ್ ತಿಳ್ಕೊತಾರೆ, ನಾವು ನಮ್ಮ ಭತ್ತ, ಅಕ್ಕಿ, ರಾಗಿ ಎಲ್ಲವನ್ನ ಕ್ಲೀನ್ ಮಾಡಕ್ಕೆ ನಾವು ಮರ ಅಂತ ಯೂಸ್ ಮಾಡ್ತೇವಲ್ವಾ, ಉಪಯೋಗ ಮಾಡ್ತೇವಲ್ಲ, ಅದು ಇದೆ ಅಂತ ಅವ್ರು ಹೇಳ್ಕೊತಾರೆ. ಯಾಕಂದ್ರೆ ಅವ್ರು ಮುಟ್ಟಿರೋದಷ್ಟೇ, ಅವ್ರು ಹೇಳೋದು ತಪ್ಪು ಅಲ್ಲ, ಅವ್ರ ಪ್ರಕಾರ ಅವ್ರ ಅಭಿಪ್ರಾಯ, ಅವ್ರ ಅನುಭವಕ್ಕೆ ಬಂದಿರೋದಷ್ಟೇ. ಕೆಲವೊಬ್ರು ಏನ್ ಮಾಡ್ತಾರೆ, ಆನೆಯ ಹೊಟ್ಟೆ ಭಾಗನ ಸವರಿರ್ತಾರೆ. ಅವ್ರಿಗೆ ಅನ್ಸುತ್ತೆ ಏನೋ ದೊಡ್ಡ ಚೀಲ ಇದೆ ಅಂತ ಅನ್ಸುತ್ತೆ. ಇನ್ನೊಬ್ರು ಏನಂತಾರೆ, ಆನೆಯ ಏನು ಸುಂದರಿ ಇರುತ್ತಲ್ಲ, ಸುಂಡೆ, ಟ್ರಂಕ್ ಅಂತ ಏನಂತೀವಲ್ಲ, ಅದ್ರದ್ದೊಂದು ಭಾಗವನ್ನು ಮುಟ್ಟಿರ್ತಾರೆ, ಸೊಂಡಿಲು ಅದನ್ನು ಮುಟ್ಟಿರ್ತಾರೆ. ಅವ್ರಿಗೆ ಅನ್ಸುತ್ತೆ ಏನೋ ಒಂದು ದೊಡ್ಡದಾದ ಒಂದು ಪೈಪ್ ತರ ಏನೋ ಇದೆ, ಸ್ಟ್ರಾಂಗ್ ಹಾರ್ಡ್ ಪೈಪ್ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಇನ್ನೊಬ್ರು ಏನ್ ಮಾಡ್ತಾನೆ ಅಂದ್ರೆ, ಆ ಬಾಲ ಅನ್ನ ಮುಟ್ಟಿರ್ತಾರೆ. ಆನೆಯ ಬಾಲ ಅದರ ಶರೀರ ಗಾತ್ರಕ್ಕೆ ನೋಡಿದ್ರೆ ತುಂಬಾ ಚಿಕ್ಕದು, ಹಲವಾರು ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ ಅದಕ್ಕಿಂತ ದೊಡ್ಡ ದೊಡ್ಡ ಬಾಲ ಇದೆ. ಆದ್ರೆ ಅದ್ರ ಬಾಲ ತುಂಬಾ ಚಿಕ್ಕದು. ಸೊ ನೀವು ಊಹೆ ಮಾಡಕ್ಕೂ ಆಗಲ್ಲ. ಅವನಂತಾನೆ ಏನೊಂದು ಬಾಲ ಇತ್ತು, ನಿಮ್ ಚಿಕ್ಕ ಇಲಿನೋ ಮೊಲನೋ ಆ ರೀತಿ ಏನೋ ಒಂದು ಪ್ರಾಣಿದ್ ಇರಬಹುದು ಅಂತ ಅವನು ಊಹೆ ಮಾಡ್ತಾನೆ. ಆಮೇಲೆ ಅವ್ರಿಗೆಲ್ರಿಗೆ ಹೇಳಲಾಗುತ್ತೆ, ತಿಳಿಸಲಾಗುತ್ತೆ, ನೀವು ಮುಟ್ಟಿ ನೋಡಿರೋದು ಒಂದು ಆನೆಯನ್ನ ಅಂತ. ಆಮೇಲೆ ಹೇಳಲಾಗುತ್ತೆ. ಎಲ್ಲರೂ ತಮ್ಮ ಏನೇನ್ ನೋಡಿದ್ರು ಅದನ್ನೆಲ್ಲ ಹೇಳಿದ್ಮೇಲೆ ಆಮೇಲೆ ಅವ್ರು ಕ್ಲಿಯರ್ ಆಗಿ ಅವ್ರಿಗೆ ಹೇಳಲಾಗುತ್ತೆ. ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಅವ್ರು ಹೇಳ್ತಾರೆ ಅವ್ರಿಗೆ ಅದೊಂದು ಆನೆ ಇತ್ತು ಅಂತ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಯಾರಿಗೆ ಏನು ಅನುಭವಕ್ಕೆ ಬಂದಿದೆಯೋ ಅದ್ರ ಪ್ರಕಾರ ಅವ್ರು ತಮ್ಮ ಅಭಿಪ್ರಾಯನ ಕೊಡ್ತಾರೆ. ಜೀವನದ ಬಗ್ಗೆ ಕೂಡ ಹಾಗೆ, ಯಾರಿಗೆ ಯಾವ ರೀತಿ ಅನುಭವಗಳಾಗಿಯೋ ಜೀವನದಲ್ಲಿ, ಅಥವಾ ಅವರ ನೆರೆಹೊರೆಯಲ್ಲಿ, ಅವರ ಎನ್ವೈರನ್ಮೆಂಟ್ ನಲ್ಲಿ, ಅಕ್ಕಪಕ್ಕದಲ್ಲಿ ಯಾವ ರೀತಿಯ ಘಟನೆಗಳು ನಡೆದಿದ್ದೇವೆಯೋ, ಅಥವಾ ಅವರ ಇರುವ ಮನೆಯಲ್ಲಿ, ಸಮಾಜದಲ್ಲಿ, ಪರಿವಾರದಲ್ಲಿ ಯಾವ ರೀತಿ ಮಾತನಾಡಲಾಗುತ್ತೋ, ಯಾವ ರೀತಿ ಘಟನೆಗಳು ಘಟಿತವಾಗುತ್ತಾವೋ, ಸಂದರ್ಭಗಳು ಹೇಗೆ ಇದಾಗ್ತಾವೋ, ಆ ಪ್ರಕಾರ ಅವರ ಅಭಿಪ್ರಾಯಗಳು ಹೇಳ್ತಾ ಹೋಗ್ತಾರೆ. ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಎಲ್ಲರೂ ತಮ್ಮ ಅನುಭವಗಳ ಪ್ರಕಾರ ಅಭಿಪ್ರಾಯನ ಕೊಡ್ತಾರೆ. ಅದು ಸರಿ ತಪ್ಪು ಅನ್ನುವ ಚರ್ಚೆ ಇರಲಿಲ್ಲ. ಚರ್ಚೆ ಏನಂದ್ರೆ, ಕೆಲವೊಂದು ಅನುಭವಗಳನ್ನ ಒಳಗೊಂಡ ವ್ಯಕ್ತಿಗಳಿಂದ ಅಭಿಪ್ರಾಯಗಳನ್ನ ಕೇಳಿದ್ರೆ ಅವು ಎಂದೂ ಕೂಡ ಪರಿಪೂರ್ಣ ಆಗೋಕೆ ಸಾಧ್ಯ ಇಲ್ಲ. ತಿಳಿತಾ ಇದೆ ಅಲ್ವಾ? ನಮ್ಮ ಅನುಭವಗಳು ಲಿಮಿಟೆಡ್. ಕೆಲವೊಂದು ಅನುಭವಗಳು ನಮ್ಗಿರ್ತವೆ. ನಾನ್ ಜೀವನದಲ್ಲಿ ಏನೋ ನೋಡಿರ್ತೀನಿ, ನೀವೇ ನೋಡಿರ್ತೀರಾ. ಅದ್ರ ಪ್ರಕಾರ ನಮ್ಮ ಅಭಿಪ್ರಾಯಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆ ಅಭಿಪ್ರಾಯವನ್ನ ನಾವು ಇದೇ ಜೀವನ, ಇದರ ಅರ್ಥ ಹೀಗೆ ಇರ್ಬೇಕು ಅಂತ ಹೇಳಕ್ಕಾಗಲ್ಲ. ಉದಾಹರಣೆಗೆ, ಯಾರೋ ಒಬ್ನು ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ, ಒಂದೇ ಕುಟುಂಬದಿಂದ ಬರ್ತಾನೆ. ಒಳ್ಳೆ ಕುಟುಂಬ ಅಂದ್ರೆ ನಾನು ದುಡ್ಡಿರೋರ್ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ, ನಕ್ಕು ನಲಿದು ಕುಣಿದು ಬಾಳ್ತಾರೆ, ಖುಷಿಯಿಂದ ಇರ್ತಾರೆ. ಯಾವುದೇ ರೀತಿ ಕಷ್ಟಗಳು ಇರೋದಿಲ್ಲ. ಕಷ್ಟಗಳು ಇರೋದಿಲ್ಲಕ್ಕಿಂತ ಏನ್ ಹೇಳಿದ್ರೆ, ಕಷ್ಟಗಳು ಬಂದ್ರು ಕೂಡ ಜೊತೆಗಿರ್ತಾರೆ, ಒಗ್ಗಟ್ಟಿರ್ತಾರೆ. ಸೊ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ಕುಟುಂಬದ ಬಗ್ಗೆ ಹೇಳಿದ್ರೆ, ಅವ್ರದ್ದೊಂದು ಏನು ವಿಚಾರಧಾರೆ ಇರುತ್ತೋ, ಒಂದು ಪರ್ಸ್ಪೆಕ್ಟಿವ್ ಇರುತ್ತೋ, ತುಂಬಾ ಬೇರೆ ಇರುತ್ತೆ. ಅದಿನ್ನೊಬ್ರು ಮನೆಯಲ್ಲಿ ಶೋಷಣೆಗೊಳಗಾಗಿದ್ರೆ, ಅಥವಾ ಮನೆಯಲ್ಲಿ ಕಷ್ಟನೇ ಅಂದ್ರೆ ಬರೀ ಕಷ್ಟ ಬರೋದಿಲ್ಲ, ಸಂಕಷ್ಟಗಳು ಬರೋದಿಲ್ಲ, ಯಾವ ರೀತಿಯ ಫ್ಯಾಮಿಲಿ ಜೊತೆ ಡೀಲ್ ಮಾಡ್ತಲ್ವಾ, ಅದನ್ನ ನೋಡಿ ಅವ್ರಿಗೆ ಏನನ್ಸುತ್ತೆ, ಇದೆಲ್ಲ ನಮ್ಗೆ ಹೊರೆ ಇದ್ದಾಗೆ ಫ್ಯಾಮಿಲಿ ಎಲ್ಲ ಆಗ್ಬೇಕು, ಇಂಡಿವಿಜುವಲ್ ಲೈಫ್ ಆಗಿ ಬಾಳೋಣ, ಒಬ್ಬರೇ ಆರಾಮಾಗಿ ಏಕಾಂಗಿಯಾಗಿ ಬಾಳೋಣ ಅಂತ ಆ ರೀತಿ ಒಂದು ಅಭಿಪ್ರಾಯ ಮೂಡುತ್ತೆ. ಇಬ್ರು ಅವರವರ ಒಂದು ಅನುಭವಕ್ಕೆ ಬಂದಿದ್ದ ಪ್ರಕಾರ ಅವ್ರಿಗೆ ನೋಡಿದ್ರೆ ಇಬ್ರು ತಪ್ಪಲ್ಲ, ಸರಿ ತಪ್ಪಿನ ವಿಷಯ ಅಲ್ಲ. ಆದ್ರೆ ಇದೇ ಸರಿ ಇದೇ ತಪ್ಪು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಎರಡು ಕೂಡ ಪರಿಪೂರ್ಣವಾಗಿಲ್ಲ. ಯಾಕಂದ್ರೆ ಇವ್ರಿಗೆ ಯಾವ ರೀತಿ ಒಂದು ಅನುಭವಗಳು ಬಂತು ಅದ್ರ ಪ್ರಕಾರ ಇವ್ರ ಅಭಿಪ್ರಾಯ ಆಗಿದೆ, ಇವ್ರಿಗೆ ಯಾವ ರೀತಿ ಅನುಭವ ಬಂತು ಅವ್ರ ಪ್ರಕಾರ ಅವ್ರ ಅಭಿಪ್ರಾಯ ಆಗಿದೆ. ಅದಕ್ಕಾಗಿ ಯಾರದೇ ಒಂದು ಅನುಭವಗಳು ಪರಿಪೂರ್ಣವಾಗಿರೋದಿಲ್ಲ, ಕಂಪ್ಲೀಟ್ ಆಗಿರೋದಿಲ್ಲ, ಪರ್ಫೆಕ್ಟ್ ಆಗಿರೋದಿಲ್ಲ. ಪರಿಪೂರ್ಣತೆ ಬರ್ಬೇಕಂದ್ರೆ ಒಂದು ವಿಶಾಲ ದೃಷ್ಟಿಕೋನದಿಂದ, ಇದಕ್ಕೆ ಹೋಲಿಸ್ಟಿಕ್ ಅಂತ ಹೇಳ್ತಾರೆ ಇಂಗ್ಲಿಷ್. ಹೋಲಿಸ್ಟಿಕ್ ಆಗಿ ನಾವು ಜೀವನವನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಎಲ್ಲ ಆಂಗಲ್ ಇಂದ,
ಓಕೆ. ಎಲ್ಲ ಆಂಗಲ್ ಇಂದ ನಾವು ಜೀವನವನ್ನು ನೋಡಿದಾಗ, ಈ ಲೈಫ್ ಅನ್ನು ನೋಡಿದಾಗ, ಅವಾಗ ಒಂದು ಪರಿಪೂರ್ಣ ಒಂದು ದೃಷ್ಟಿಕೋನವನ್ನ ನಿರ್ಮಿಸಲಿಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಜೀವನಕ್ಕೆ ಅರ್ಥ ಇದೆ ಅಂತೀರಾ? ಜೀವನಕ್ಕೆ ಅರ್ಥ ಇದೆನಾ ಇಲ್ಲವಾ ಅಂತ ಕೇಳೋಕಿನ ಮುಂಚೆ, ಇದಕ್ಕೆ ಅರ್ಥ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ಬುನಾದಿ ಮೇಲೆ, ಯಾವ ಫೌಂಡೇಶನ್ ಮೇಲೆ ಹೇಳ್ತಾ ಇದೀವಿ ಅದನ್ನ ನೋಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅರ್ಥ ಇಲ್ಲ, ನಿರರ್ಥಕವಾದ ಜೀವನ ಅಂತ ಹೇಳ್ಬೋದು. ಈ ಜೀವನವನ್ನ ನಮ್ಗೆ ಯಾರಾದ್ರೂ ನೀಡಿದ್ದಾರಾ, ಅಥವಾ ನಮ್ಮಿಂದ ನಾವೇ ಪಡ್ಕೊಂಡಿರೋದಾ, ಅಥವಾ ನಾವಿಂದ ನಾವೇ ಉಂಟು ಮಾಡ್ಕೊಂಡಿರೋದಾ? ಈ ಪ್ರಶ್ನೆ ಮೊದಲು ಬರಬೇಕು. ಇದು ನಮ್ಮಿಂದ ನಾವೇ ಉಂಟು ಮಾಡ್ಕೊಂಡಿದ್ದೀವಿ ಎನ್ನುವ ಒಂದು ಛಲದಿಂದ ನಾವು ಹೇಳೋ ಹಾಗಿದ್ರೆ ಇದಕ್ಕೆ ಅರ್ಥ ಕಂಡುಕೊಳ್ಳೋರು ನಾವೇ. ಇಲ್ಲ, ನನಗೆ ಗೊತ್ತಿಲ್ಲ ಅಂದ್ರೆ ಇದು ನನ್ನ ಕೈಯಲ್ಲಿಲ್ಲ, ಇದು ನನ್ನ ಪವರ್ ಅಲ್ಲಿ ಇಲ್ಲ. ಜೀವನವನ್ನ ಸೃಷ್ಟಿ ಮಾಡೋದು ನನ್ನ ಕೈಯಲ್ಲಿಲ್ಲ, ನನ್ನನ್ನು ನಾನೇ ಸೃಷ್ಟಿ ಮಾಡ್ಕೊಂಡಿಲ್ಲ, ಈ ಒಂದು ಬ್ರಹ್ಮಾಂಡವನ್ನ ನಾನು ಸೃಷ್ಟಿ ಮಾಡಿಲ್ಲ, ಇದು ಹೇಗೋ ಸೃಷ್ಟಿಯಾಗಿದೆ. ಒಂದ್ ಕಡೆ ನೋಡ್ಬೇಕಾದ್ರೆ ಇದಕ್ಕೆ ಯಾರೋ ಒಬ್ಬನ ಸೃಷ್ಟಿ ಮಾಡಿರೋನು ಇರಬಹುದು. ಈಗ ಇದನ್ನ ಸೃಷ್ಟಿ ಮಾಡಿರೋನು ಒಬ್ನಿದ್ದಾನೆ, ನನ್ನ ಜೀವನ ಕೊಟ್ಟಿರೋನು ಒಬ್ನಿದ್ದಾನೆ ಅಂದ್ರೆ ನನ್ನ ಜೀವನಕ್ಕೆ ಇರುವ ಅರ್ಥವೇನು, ಈ ಬ್ರಹ್ಮಾಂಡ ಇರ್ಲಿಕ್ಕೆ ಅರ್ಥವೇನು, ನಕ್ಷತ್ರಗಳು, ಸೂರ್ಯ, ಚಂದ್ರ, ಆಕಾಶ, ಪಂಚಮಹಾಭೂತಗಳು, ಇವೆಲ್ಲವೂ ಇರೋಕ್ಕೂ ಒಂದು ಅರ್ಥ, ಉದ್ದೇಶ ಅಥವಾ ಅರ್ಥ ಇರಬಹುದು. ಅವು ಇದ್ರೆ ಅದ್ರ ಉದ್ದೇಶ ಏನಿದೆ, ಅರ್ಥ ಏನಿದೆ, ಅವನು ಹೇಳಕ್ ಸಾಧ್ಯ, ನಾವ್ ಹೇಳಕ್ ಸಾಧ್ಯ ಇಲ್ಲ.